Hi everybody. So let us try to understand electric power and energy in this lecture. So before involving to electric power and energy, first here let us consider a conductor which is having a length L and the area of cross section is of A. Let us apply a potential difference across this conductor. So that is of V. When we apply a potential difference across a conductor, the electrons starts moving from low potential to high potential, where the current starts flowing in this direction, and let R be the resistance of this conductor. Okay. So now ನಾವು ಈ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ let us analyze what is a Joule's heating effect. ಸೊ ಇನ್ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ಬೇರೆ ಯೂನಿಟಲ್ಲಿ ಓದ್ತಾ ಹೋಗ್ತೀರಾ. ಸೊ ಇದನ್ನ ರಿಕಾಲ್ ಮಾಡ್ಕೊತಾ ಹೋಗೋಣ. ಜೌಲ್ಸ್ ಹೀಟಿಂಗ್ ಎಫೆಕ್ಟ್ ಅಂದರೆ ಏನು? ದಟ್ ಈಸ್ ಆಫ್ ದಿ ಜೌಲ್ಸ್, ಅಕಾರ್ಡಿಂಗ್ ಟು ದಿ ಜೌಲ್ಸ್ ಹೀಟಿಂಗ್ ಎಫೆಕ್ಟ್, ದಿ ಅಮೌಂಟ್ ಆಫ್ heat produced is directly proportional to square of the current, which is directly proportional to resistance of the resistance of the conductor, and which is directly proportional to time t. Therefore Q is equal to I square R into T. So this is the amount of heat produced. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಈ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ, ಅಥವಾ ಏನಕ್ಕೆ ಕಾನ್ಸೆಪ್ಟು ಹೀಟ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮಗೆ ಹೇಳ್ಕೊಟ್ಟಿರೋ ಪ್ರಕಾರ ಇನ್ಸೈಡ್ ದಿ ಕಂಡಕ್ಟರ್, ಸೊ ನಮಗೆ ಪಾಸಿಟಿವ್ ಅಯಾನ್ಸ್ ಇರುತ್ತೆ ಮತ್ತು ಎಲೆಕ್ಟ್ರಾನ್ಸ್ಗಳು ಕೂಡ ಇರುತ್ತೆ ಅಲ್ವಾ ಅಲ್ಲಿ. ಸೊ ಯಾವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡ್ತೀವಿ, ಎಲೆಕ್ಟ್ರಾನ್ಸು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕೊಲಿಷನ್ಸ್ಗಳು ಆಗ್ತಾ ಹೋಗ್ತಾ ಇರ್ತದೆ. ಹಾಗೆ ಯಾವಾಗ ಈ ಒಂದು ಎಲೆಕ್ಟ್ರಾನು ಹೋಗ್ಬಿಟ್ಟು ಒಂದು ಪಾಸಿಟಿವ್ ಅಯಾನ್ ಜೊತೆ ಕ್ಲಾಶ್ ಆಗುತ್ತೆ, ಇದರ ಎನರ್ಜಿ ಕಂಪ್ಲೀಟಾಗಿ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ? ಪಾಸಿಟಿವ್ ಅಯಾನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಟ್ರಾನ್ಸ್ಫರ್ಡ್. ಸೊ ಟ್ರಾನ್ಸ್ಫರ್ ಆಗಿದ ತಕ್ಷಣ ಪಾಸಿಟಿವ್ ಅಯಾನು ಇನ್ನೂ ಎನರ್ಜಿನ ಏನು ಮಾಡ್ಕೊತ ಹೋಯ್ತು? ಅಕ್ವೈರ್ ಮಾಡ್ಕೊತ ಹೋಯ್ತು. ಅಲ್ಲಿಗೆ ಎನರ್ಜಿ ಆಫ್ ದಿ ಪಾಸಿಟಿವ್ ಅಯಾನ್ ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಯಾವಾಗ ಎನರ್ಜಿ ಆಫ್ ದಿ ಪಾಸಿಟಿವ್ ಅಯಾನ್ ಜಾಸ್ತಿ ಆಯಿತು, ಅಲ್ಲಿ ವೈಬ್ರೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ, ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಒಂದು ಎಫೆಕ್ಟನ್ನು ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಹೀಟ್ ಅಂತ ಕರೀತಾ ಹೋಗ್ತೀವಿ. ದಟ್ ಈಸ್ ಆಫ್ ಹೀಟ್ ಡಿಸಿಪೇಟೆಡ್. ಗೊತ್ತಾಗ್ತಿದಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ. ಸೊ ಅದೇನಾದರೂ ಈ ನೆಗೆಟಿವ್ ಅಯಾನ್ಸ್ ಮತ್ತು ನೆಗೆಟಿವ್ ಅಯಾನ್ಸ್ ಕ್ಲಾಶ್ ಆಗಿ, ಅಥವಾ ನೆಗೆಟಿವ್ ಮತ್ತು ಪಾಸಿಟಿವ್ ಅಯಾನ್ಸ್ ಕ್ಲಾಶ್ ಆದಾಗ ಎನರ್ಜಿ ಏನು ಕಡಿಮೆ ಆಯಿತು, ಆ ಎನರ್ಜಿ ಕಡಿಮೆ ಆಗ್ತಿರೋದನ್ನ ಅಂತ ತೊಗೊತೀವಿ ಅಂತ ಹೇಳಿದ್ರೆ ಜಸ್ಟ್ ರೆಸಿಸ್ಟೆನ್ಸ್ ಅಂತ ತಗೊತಾ ಹೋಗ್ತೀವಿ. ಓಕೆನಾ? ಸೊ ಪಾಸಿಟಿವ್ ಅಯಾನಿಂದ ಬರ್ತಾ ಇರೋಂಥ ಎನರ್ಜಿ ವೈಬ್ರೇಷನ್ಸ್ ಜಾಸ್ತಿ ಆಗಿ ಪ್ರೊಡ್ಯೂಸ್ ಆಗ್ತಿರೋಂಥ ಒಂದು ಫಿಸಿಕಲ್ ಕ್ವಾಂಟಿಟಿನ ಏನಂತ ಕರಿಬೇಕು? ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಹೀಟ್. ಅದನ್ನು ಇಲ್ಲಿ ಹೇಳ್ತಾ ಇರೋದು ದಟ್ ಈಸ್ ಆಫ್ ಎ ಜೌಲ್ಸ್ ಹೀಟಿಂಗ್ ಎಫೆಕ್ಟ್. ಓಕೆ, ದಟ್ ಈಸ್ ಆಫ್ Q is equal to I square R into T ಅಂತ ಕರೀತಾ ಹೋಗಬೇಕು. ಸಿನ್ಸ್ ವಿ ನೋ ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ V is equal to W divided by Q ಅಂತ ಒಂದು ಫಾರ್ಮುಲಾ ಗೊತ್ತಿದೆ ಅಲ್ವಾ ಅಲ್ಲಿ. ಸೊ ಅದ್ರ ಪ್ರಕಾರ W is equal to ಅಂತ ಬರೀಬೋದು, ವಿ ಕ್ಯಾನ್ ರೈಟ್ ಇಟ್ ಆಸ್ V into Q ಅಂತ ಬರೀಬೋದು. ಬಟ್ ವಿ ಹ್ಯಾವ್ V is equal to ಓಮ್ಸ್ ಲಾ ಪ್ರಕಾರ I into R ಅಂತ ಇದೆ. ಹಾಗಾದರೆ ಡೆಫಿನೇಷನ್ ಆಫ್ ಎ ಕರೆಂಟ್ ಪ್ರಕಾರ Q is equal to I into T ಅಂತ ಕೂಡ ಒಂದು ಇಕ್ವೇಷನ್ ಇದೆ ಅಲ್ವಾ ಅಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಆಫ್ I into R ಮಲ್ಟಿಪ್ಲೈಡ್ ಬೈ I into T. ಸೊ I into I ಅಂದರೆ ಏನಾಗುತ್ತೆ? ಇಟ್ ಈಸ್ ಆಫ್ I square R into T. ದಟ್ ಮಸ್ಟ್ ಬಿ ಈಕ್ವಲ್ ಟು ವರ್ಕ್ ಡನ್, ವೇರ್ ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಯಾವುದು? ಹೀಟ್ ಡಿಸಿಪೇಟೆಡ್. ದೇರ್ ಫೋರ್ H is equal to I square R into T ಅಂತ ಬರಿತೀನಿ. ಹಾಗಾದರೆ W ಅಂದರೆ ಏನು? ವರ್ಕ್ ಡನ್ ಬೈ ದಿ ಚಾರ್ಜ್. ಓಕೆ, ದಿಸ್ ವರ್ಕ್ ಡನ್ ಬೈ ದಿ ಚಾರ್ಜ್ ಈಸ್ ಈಕ್ವಲ್ ಟು ಹೀಟ್ ಲಿಬರೇಟೆಡ್ ಅಂತ ಅರ್ಥ. ಅರ್ಥ ಆಗ್ತಿಲ್ಲ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ವಿ ಕಮ್ ಅಕ್ರಾಸ್ ವಿತ್ ದಿ H is equal to I square R into D. ದಟ್ ಈಸ್ ಆಫ್ H is the heat dissipated in a ಕಂಡಕ್ಟರ್. ಹೇಳ್ಬೋದಲ್ವಾ ಇದನ್ನ? ಈಗ ಪವರಿಗೆ ಬರೋಣ. ಸೊ ವಿ ನೋ ದಟ್ ಪವರ್ P is equal to W divided by T ಅಂತ ಗೊತ್ತಿದೆ ಅಲ್ವಾ. ಸೊ W is equal to ಇಲ್ಲಿ ಏನು ಕಂಡುಹಿಡ್ಕೊಂಡಿದ್ದೀವಿ? ಇಟ್ ಈಸ್ ಆಫ್ I square R into T.
ಡಿವೈಡ್ ಬೈ ಟಿ ಆಗುತ್ತೆ. ವೆ ಟಿ ಮತ್ತು ಟಿ ಏನಾಗುತ್ತೆ, ಕ್ಯಾನ್ಸಲ್. ದೇರ್ ಫೋರ್ ಪಿ ಇಸ್ ಈಕ್ವಲ್ ಟು ಏನಂತ ಇಕ್ವೇಷನ್ ಆಗಬೇಕು, ಐ ಸ್ಕ್ವೇರ್ ಇಂಟು ಆರ್ ಅಂತ ಆಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಸ್ವಲ್ಪ ವೇರಿಯೇಷನ್ಸ್ ಮಾಡ್ತಾ ಹೋಗೋಣ. ಸೊ ವಿ ನೋ ದಟ್ ಹಿಯರ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇಂಟು ಟಿ ಅಂತ ಗೊತ್ತಿದೆ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ. ಐ ಇಸ್ ಈಕ್ವಲ್ ಟು ಎಂತ ಸಬ್ಸ್ಟಿಟ್ಯೂಟ್ ಮಾಡೋಣ, ವಿ ಡಿವೈಡ್ ಬೈ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಆಗುತ್ತೆ. ಸೊ ಆರ್ ಮತ್ತು ಆರ್ ಏನಾಗುತ್ತೆ, ಕ್ಯಾನ್ಸಲ್, ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ಸ್ಕ್ವೇರ್ ಇಂಟು ಟಿ ಡಿವೈಡೆಡ್ ಬೈ ಆರ್. ದಟ್ ಮಸ್ಟ್ ಬಿ ಈಕ್ವಲ್ ಟು ಡಬ್ಲ್ಯೂ, ಆರ್ ಇಟ್ ಈಸ್ ಆಲ್ಸೋ ಹೀಟ್ ಡಿಸಿಪೇಷನ್ ಅಂತ ಕರಿತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ಯಾಟರ್ನಲ್ಲಿ ಅದೇ ರೀತಿ ತಗೊಂಡ್ವಿ ಅಂತ ಹೇಳಿದ್ರೆ ವಿ ನೋ ದಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇಂಟು ಟಿ ಅಂತ ಗೊತ್ತಿದೆ ಅಲ್ವಾ. ಸೊ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಐ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಈಗ ಆರಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಡಿವೈಡ್ ಬೈ ಐ. ದೇರ್ ಫೋರ್ ಐ ಸ್ಕ್ವೇರ್ ಇಂಟು ವಿ ಡಿವೈಡ್ ಬೈ ಐ ಇಂಟು ಟಿ. ಸೊ ಐ ಮತ್ತೆ ಏನಾಗುತ್ತೆ, ಕ್ಯಾನ್ಸಲ್, ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ಐ ಇಂಟು ಟಿ, ದಟ್ ಈಸ್ ಆಫ್ ಟೋಟಲ್ ವರ್ಕ್ ಡನ್. ಸೊ ಈ ಮೂರು ಫಾರ್ಮುಲಾ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಓಕೆ, ದಟ್ ಈಸ್ ಆಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇಂಟು ಟಿ, ಅಥವಾ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಇಂಟು ಟಿ ಡಿವೈಡ್ ಬೈ ಆರ್, ಅಥವಾ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಟಿ. ಸೊ ಈಗ ವಿ ನೋ ದಟ್ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ ಅಂತ ಗೊತ್ತಿದೆ. ಸೊ ಡಬ್ಲ್ಯೂ ಜಾಗದಲ್ಲಿ ವಿ ಐ ಇಂಟು ಟಿ ಬರ್ಕೊಂಡ್ರೆ ಡಿವೈಡ್ ಬೈ ಟಿ, ಟಿ ಮತ್ತು ಟಿ ಏನಾಗುತ್ತೆ, ಕ್ಯಾನ್ಸಲ್. ದಟ್ ಇಂಪ್ಲೈಸ್ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವೋಲ್ಟೇಜ್ ಇಂಟು ಕರೆಂಟ್. ದಟ್ ಈಸ್ ಆಫ್ ಪವರ್ ಡಿಸಿಪೇಟೆಡ್ ಆಸ್ ಎ ಹೀಟ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್ ಅಂತ ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ. ಓಕೆ, ಸೊ ಈಗ ಇದರ ಬೇಸಿಕ್ ಡೆಫಿನೇಷನ್ ಅಬ್ಸರ್ವ್ ಮಾಡ್ಕೊತ ಬರೋಣ. So what is the electric power? The rate at which electric work is done by the voltage source is maintaining electric current in the electric circuit is called as electric power anta artha. Okay, you know the work done, okay, W by the voltage source is maintaining electric current. ಈಗ ತಾನೇ ಹೇಳ್ಕೊಟ್ಟೆ ಅಲ್ವಾ. ಸೊ ಅದನ್ನ ಅಂತ ಕರಿಬೇಕು ನೀವು, ಎಲೆಕ್ಟ್ರಿಕ್ ಪವರ್ ಅಂತ ಕರಿತಾ ಹೋಗಬೇಕು. ಸೊ ಎಲೆಕ್ಟ್ರಿಕ್ ಪವರ್ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ ಆದರೆ ಪಿ ಇಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ, ವಿ ಇಂಟು ಐ ಅಂತ ತಗೊತಾ ಹೋಗ್ತೀರಾ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಅಲ್ಲಿ. ಸೊ ಪಿ ಇಸ್ ಈಕ್ವಲ್ ಟು ಜೌಲ್ ಪರ್ ಸೆಕೆಂಡ್ ಅಂತಾದರೂ ಕರಿಬೋದು, ಅಥವಾ ವೋಲ್ಟ್ ಆಂಪಿಯರ್ ಅಂತ ಕೂಡ ಕರಿತಾ ಹೋಗ್ಬೋದು. ಯಾವುದನ್ನು ಬೇಕಾದ್ರೆ ಎಸ್ ಐ ಯೂನಿಟ್ನ ಕರಿತಾ ಹೋಗ್ಬೋದು. ಸೊ ಇಟ್ಸ್ ಆಫ್ ಎಲೆಕ್ಟ್ರಿಕ್ ಪವರ್. ಮೂರು ಫಾರ್ಮುಲಾ ನೆನ್ಪಿಟ್ಕೊತಾ ಹೋಗಬೇಕು. ದಟ್ ಈಸ್ ಆಫ್ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಒಂದು, ದಟ್ ಈಸ್ ಆಫ್ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಸೊ ಫಸ್ಟ್ ಪ್ಯಾಟರ್ನಲ್ಲಿ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆವಾಗ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಕೂಡ ಆಗುತ್ತೆ. ಹಾಗೆ ಸೆಕೆಂಡಲ್ಲಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಕೂಡ ಆಗ್ತಾ ಹೋಗುತ್ತೆ. ಓಕೆ, ಈ ಮೂರು ಫಾರ್ಮುಲಾನ ನೆನಪಲ್ಲಿ ಇಟ್ಕೊತಾ ಹೋಗಬೇಕು ನೀವು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ನೋಡೋಣ. ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನಾಗಬೇಕು, ದಿ ಟೋಟಲ್ ಎಲೆಕ್ಟ್ರಿಕಲ್ ವರ್ಕ್ ಆರ್ ಎನರ್ಜಿ ಸಪ್ಲೈಡ್ ಬೈ ಎ ವೋಲ್ಟೇಜ್ ಸೋರ್ಸ್ ಇನ್ ಮೈಂಟೈನಿಂಗ್ ಕರೆಂಟ್ ಇನ್ ಎ ಎಲೆಕ್ಟ್ರಿಕ್ ಕರೆಂಟ್ ಫಾರ್ ಎ ಗಿವನ್ ಟೈಮ್. ಓಕೆ, ಸೊ ಒಂದು ಗಿವನ್ ಟೈಮಲ್ಲಿ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಅಥವಾ ವರ್ಕ್ನ ಸಪ್ಲೈ ಮಾಡ್ತೀವಿ, ಯಾವುದರಿಂದ, ವೋಲ್ಟೇಜ್ ಸೋರ್ಸಿಂದ. ಏನಕ್ಕೆ, ಕರೆಂಟನ್ನು ಮೇಂಟೈನ್ ಆಗಲಿಕ್ಕೆ. ಅದನ್ನೇ ಅಂತ ಕರಿಬೇಕು, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ವೇರ್ ಎಲೆಕ್ಟ್ರಿಕಲ್ ಎನರ್ಜಿ ಇ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಬರೀತೀರಾ, ಪವರ್ ಇಂಟು ಟೈಮ್. ವೇರ್ ಪವರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ಆಫ್ ವಿ ಇಂಟು ಐ ಮಲ್ಟಿಪ್ಲೈಡ್ ಬೈ ಟಿ. ದೇರ್ ಫೋರ್ ಇ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಐ ಇಂಟು ಟಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಬದಲು ಯು ಕ್ಯಾನ್ ಆಲ್ಸೋ ಕಾಲ್ ದಟ್ ಒನ್ ಆಸ್ ಎ ಹೀಟ್ ಡಿಸಿಪೇಟೆಡ್ ಅಂತ ಕರಿಬೋದು. ಅಂದರೆ ಒಂದು ಕಂಡಕ್ಟರ್ ಒಳಗಡೆ ಎಷ್ಟು ಎನರ್ಜಿ ಹೊರಗಡೆ ಬರ್ತಾ ಇದೆ, ಯಾವ ಎನರ್ಜಿ ಹೊರಗಡೆ ಬರ್ತಾ ಇದೆ, ಹೀಟ್ ಎನರ್ಜಿ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ. ಆ ಹೀಟ್ ಎನರ್ಜಿನೇ ಅಂತ ಕರಿಬೇಕು ನೀವು ಜೌಲ್ಸ್ ಹೀಟಿಂಗ್ ಎಫೆಕ್ಟ್ ಪ್ರಕಾರ ಹೀಟ್ ಡಿಸಿಪೇಟೆಡ್ ಅಂತ ಕರಿತಾ ಹೋಗ್ತೀರಾ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಎನ್ ಎಲೆಕ್ಟ್ರಿಕಲ್ ಎಸ್ ಐ ಯೂನಿಟ್ ಇಸ್ ಆಫ್ ಜೌಲ್ ಅಂತ ಕರಿತಾ ಹೋಗಬೇಕು. ಓಕೆ, ಸೊ ಇದ್ರ ಅಪ್ಲಿಕೇಶನ್ಸ್ ತುಂಬ ಕಡೆ ಇರುತ್ತೆ ನಮಗೆ. ಸೇ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ಸ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ಫಸ್ಟ್ ಇಟ್ ಈಸ್ ಆಫ್ ಆನ್ ಎಲೆಕ್ಟ್ರಿಕ್ ಸ್ಟವ್. ಓಕೆ, ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಕೊತಾ ಹೋಗ್ಬೋದು. ಸೊ ಎಲೆಕ್ಟ್ರಿಕ್ ಸ್ಟವಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಹಿಯರ್, ಓಕೆ, ಜಸ್ಟ್ ಎ ಮಿನಿಟ್. ಹಾಂ, ಸೊ ಫಸ್ಟ್ ಏನು ತೊಗೊತಾರೆ ಅಂತ ಹೇಳಿದ್ರೆ ಒಂದು ಎರಡು ಕಾಪರ್ ವೈರ್ನ ತೊಗೊಂಡಿರ್ತಾರೆ. ಕಾಪರ್ ವೈರ್ ತೊಗೊತಾರೆ ಅಂತ ಹೇಳಿದ್ರೆ ಇಟ್ ಆಸ್ ಆಫ್ ಎ ನಿಲ್ ರೆಸಿಸ್ಟೆನ್ಸ್. ಸೊ ಕರೆಂಟ್ ಫುಲ್ ಫ್ಲೋ ಆಗುತ್ತೆ ಅಂತ ಅರ್ಥ.
ಸೊ ಕರೆಂಟ್ ಫ್ಲೋ ಆದಮೇಲೆ ಇಲ್ಲಿ ಒಂದು ಕಾಯಿಲ್ನ ಕನ್ಸಿಡರ್ ಮಾಡ್ತಾ ಹೋಗಿರ್ತಾರೆ. ಸೊ ಈ ಕಾಯಿಲ್ನಲ್ಲಿ ಹೀಟಿಂಗ್ ಎಫೆಕ್ಟ್ ಜಾಸ್ತಿ ಬರ್ತಾ ಹೋಗುತ್ತೆ. ಹೀಟಿಂಗ್ ಎಫೆಕ್ಟ್ ಏನಕ್ಕೆ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಕರೆಂಟ್ ಫ್ಲೋ ಈಸ್ ಆಫ್ ವೆರಿ ವೆರಿ ಹೈ ವೇರ್ ದಿ ರೆಸಿಸ್ಟೆನ್ಸ್ ಈಸ್ ಆಫ್ ವೆರಿ ವೆರಿ ಲೋ. ಯೂಶಲಿ ಈ ಒಂದು ಕಾಯಿಲನ್ನು ನಮಗೆ ಅಲಾಯ್ಸ್ ದಟ್ ಈಸ್ ಆಫ್ ನಿಕ್ರೋಮ್ ಇಂದ ಕೂಡ ಮಾಡ್ತಾ ಹೋಗಿರ್ತಾರೆ ಈ ಒಂದು ಕಾಯಿಲ್ನ. ಓಕೆನಾ? ಸೊ ಯಾವಾಗ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಹೈ ಕರೆಂಟು ಫ್ಲೋ ಆಗುತ್ತೆ. ಕರೆಂಟು ಯಾವಾಗ ತುಂಬ ಜಾಸ್ತಿ ಫ್ಲೋ ಆಗ್ತಾ ಹೋಯಿತು, ಆವಾಗ ಹೀಟ್ ಡಿಸಿಪೇಷನ್ ಕೂಡ ಏನಾಗ್ತಾ ಹೋಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು. ಈಗ ವಿ ನೋ ದಟ್ ಈಸ್ ಆಫ್ ಇ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಬರ್ಕೊಂಡಿದ್ದೀವಿ, ವಿ ಐ ಇಂಟು ಟಿ ಅಂತ ಬರ್ದಿದ್ದೀವಿ, ಹೌದಲ್ವಾ? ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಇ ಇಸ್ ಈಕ್ವಲ್ ಟು ಪಿ ಇಂಟು ಟೈಮ್ ಅಂತ ಕೂಡ ಕರಿತೀರಾ ಅಲ್ವಾ ಅಲ್ಲಿ. ಸೊ ಯು ಹ್ಯಾವ್ ಟು ಡಿಫೈನ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಆಫ್ 1 ಜೌಲ್. ಸೊ 1 ಜೌಲ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗಬೇಕು ಅಂತ ಹೇಳಿದ್ರೆ, ಇಫ್ ಎ ಪವರ್ ಆಫ್ ಎಷ್ಟು 1 ವ್ಯಾಟ್ ಈಸ್ ಸಪ್ಲೈಡ್ ಟು ದಿ ಸರ್ಕ್ಯೂಟ್ ಇನ್ ಹೌ ಮೆನಿ ಸೆಕೆಂಡ್ಸ್, 1 ಸೆಕೆಂಡ್. ಅವಾಗೇನಂತ ಕರಿತೀರಾ ಅದನ್ನು, 1 ಜೌಲ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಅಂತ ಕರಿತಾ ಹೋಗಬೇಕು. ಆ್ಯಂಡ್ ಫಾರ್ ದಿಸ್ ಒನ್ ದಿ ಕಮರ್ಷಿಯಲ್ ಯೂನಿಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಕಿಲೋ ವ್ಯಾಟ್ ಹವರ್ ಅಂತ ತಗೊತಾ ಹೋಗ್ತೀರಾ. ಓಕೆನಾ? ದಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಎ ಸರ್ಕ್ಯೂಟ್ ಈಸ್ 1 ಕಿಲೋ ವ್ಯಾಟ್ ಹವರ್ ಇಫ್ ದಿ ಪವರ್ ಆಫ್ ಪವರ್ ಎಷ್ಟಿರಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಅ 1 ಕಿಲೋ ವ್ಯಾಟ್ ಈಸ್ ಸಪ್ಲೈಡ್ ಇನ್ ಇಟ್ ಈಸ್ ಅ 1 ಹವರ್. ಅವಾಗೇನಂತ ಕರಿಬೇಕು ಅದನ್ನು, 1 ಕಿಲೋ ವ್ಯಾಟ್ ಹವರ್ ಅಂತ ಕರಿತಾ ಹೋಗ್ತೀರಾ. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು? ಓಕೆ, ಇಟ್ಸ್ ಅ ವೆರಿ ವೆರಿ ಈಸಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಅದನ್ನು ನೀವು ಅನಲೈಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತಾ ಹೋಗಬೇಕು. ಓಕೆ, ನೌ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ.